ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ವಿಪಕ್ಷಗಳ ಜೊತೆ ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ ಅಂತ ಡಿಕೆ ಶಿವಕುಮಾರ್ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದು, ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಸಭೆಯನ್ನ ಕರೆದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ನಿನ್ನೆ ಕೊಟ್ಟ ಹೇಳಿಕೆಗೆ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಸ್ನೇಹಕ್ಕೆ ಬಂದಿಲ್ಲ, ಬಂದಿರೋದು ಏನಿದ್ರು ಯುದ್ಧಕ್ಕೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ಡಿಕೆ. ನಾವು ಡಿಕೆ ಶಿವಕುಮಾರ್ ಜೊತೆ ಸ್ನೇಹ ಮಾಡಲು ಬಂದಿಲ್ಲ, ವಿರೋಧ ಪಕ್ಷವಾಗಿ ಯುದ್ಧ ಮಾಡಲು ಬಂದಿದ್ದೇವೆ. ಬರೀ ಯುದ್ಧ ಅಲ್ಲ, ದೊಡ್ಡ ಯುದ್ಧವನ್ನೇ ಮಾಡೋದಕ್ಕೆ ಬಂದಿದ್ದೇವೆ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಸದಸ್ಯರು, ಜನತಾದಳ ಸದಸ್ಯರು, ಕಾಂಗ್ರೆಸ್ ಸದಸ್ಯರು ಎಲ್ಲ ಸೇರಿ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ರಾಜಕಾರಣ ಮುಗಿದಿದೆ, ಕೊಟ್ಟು ಮಾತು ಉಳಿಸ್ಕೊಳ್ಬೇಕು. ಜನರು ನನ್ನ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ಅದನ್ನು ವಿಶ್ವಾಸವನ್ನು ಉಳಿಸ್ಕೊಳ್ಳೋಣ. ಎಲ್ಲರೂ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ರಾಜಕಾರಣ ಮಾಡ್ತೀನಿ, ನಾವು ರಾಜಕಾರಣ ಮಾಡಿ, ಏನದಕ್ಕೆ ಅಭ್ಯಂತರ ಇಲ್ಲ. ಆದರೆ ನಮ್ಗೆ ನಿಮ್ಗೆಲ್ಲ ಜವಾಬ್ದಾರಿ ಇದೆ. ಹೇಳ್ಕೊಂಡವ್ರೆ ಬೆಂಗಳೂರಿನ ಅಭಿವೃದ್ಧಿ ಸಚಿವರು, ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧವಂತೆ. ನಾವಿಲ್ಲಿರೋದು ವಿರೋಧ ಪಕ್ಷದಲ್ಲಿ ಸ್ನೇಹ ಮಾಡಕ್ಕಲ್ಲ, ಯುದ್ಧ ಮಾಡಕ್ಕೆ ತಯಾರಾಗಿರೋದು. ಯುದ್ಧ ಮಾಡಕ್ಕೆ ವಿರೋಧ ಪಕ್ಷದಲ್ಲಿ ಜನ ಕೂರಿಸಿರೋದು. ನಮಗೆ ಯುದ್ಧ ಅಂದ್ರೆ ಸುಮ್ಮನೆ ಯುದ್ಧ ಮಾಡಕ್ಕಲ್ಲ, ರಾಜ್ಯದ ಜನರ ಜೊತೆ ಚೆಲ್ಲಾಟ ಆಡ್ತಿರಲ್ಲ, ಆ ಚೆಲ್ಲಾಟದ ವಿಷಯದಲ್ಲಿ ಜನಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮನ್ನು ಕೂರಿಸೋರು. ಇಲ್ಲಿ ಅದು 17 ಗೆದ್ದಿದ್ವೋ, 18 ಗೆದ್ದಿದ್ವೋ, 19 ಗೆದ್ದಿದ್ವೋ, ಅದು ಸೆಪರೇಟು. ಇವತ್ತು ಹೇಳ್ತೀರಿ ನೀವು ವಿರೋಧ ಪಕ್ಷಗಳ ಮೇಲೆ ದುರ್ಬಳಕೆ ಮಾಡಕ್ಕೆ ಹೊರಟಿದ್ದೀರಿ, ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಜನಗಳಿಗೆ ದಾರಿ ತಪ್ಪಿಸಿ ಅಂತ ಹೇಳಿ. ಮೂಲ ನೀವು ಮಾಡಿರೋರು, ಇದನ್ನೇ ನಾವು ರೈಸ್ ಮಾಡಬೇಕಾಗಿರ್ತಕ್ಕ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗತ್ತಾ? ಮೈತ್ರಿಯ ಸುಳಿವು ಕೊಟ್ರ ಜೆಡಿಎಸ್ ವರಿಷ್ಠ ದೇವೇಗೌಡರು. ಈ ಬಗ್ಗೆ ಕಮಿಟಿ ಮಾಡಿ ಬಳಿಕ ನಿರ್ಧಾರ ಅಂತ ಹೇಳಿದ್ದಾರೆ. ವರಿಷ್ಠರಾಗಿರುವ ಎಚ್ಡಿ ದೇವೇಗೌಡರು ಮೈತ್ರಿಯ ಸುಳಿವನ್ನ ನೀಡಿದ್ದಾರೆ. ಚುನಾವಣೆಗಾಗಿ ಅಂತ ಹೇಳಿ ನಾವೊಂದು ಕಮಿಟಿ ರಚನೆ ಮಾಡ್ತೇವೆ, ಅದು ಸ್ವಂತ ಬಲವೋ ಮೈತ್ರಿಯೋ ಕಮಿಟಿಯ ನಿರ್ಧಾರ ಆಗತ್ತೆ. ಕಮಿಟಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಇದರ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಫಲಿತಾಂಶ ನೋಡೋಣ, ಲೋಕಲ್ ಚುನಾವಣೆಯ ರಿಸಲ್ಟ್ ಮೇಲೆ ಮೈತ್ರಿಯ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಹೀನಾಯ ಸೋಲನ್ನ ಅನುಭವಿಸಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು, ಎಷ್ಟು ಕ್ಯಾಂಡಿಡೇಟ್ ಹಾಕಬೇಕು, ಅದನ್ನೆಲ್ಲ ಆಮೇಲೆ ತೀರ್ಮಾನ ಮಾಡುತ್ತಾರೆ. ಯಾಕೆಂದರೆ ಮೊದಲು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಪಾಲಿಕೆ, ಈ ಚುನಾವಣೆಯಲ್ಲಿ ನಾವು ಮೊದಲು ನಮ್ಮ ಶಕ್ತಿಯನ್ನು ಗುರುತಿಸಿಕೊಳ್ಳೋದು ನಮ್ಮ ಮೊದಲನೇ ಆದ್ಯ ಕರ್ತವ್ಯ. ಅದಾದ ಮೇಲೆ ಪಾರ್ಲಿಮೆಂಟ್ ಚುನಾವಣೆ ಅಷ್ಟೊಳಗೆ ಇದು ಮುಗಿದೋಗಿರುತ್ತೆ. ಫಲಿತಾಂಶ ಹೊರ ಬಂದ ಮೇಲೆ ನಾವು ಎಷ್ಟು ಕಡೆ ನಿಲ್ಲಕ್ಕೆ ಸಾಧ್ಯ ಇದೆಯೋ ನಾವು ಯಾರ ನಾವು ಕಮ್ಯುನಿಸ್ಟ್ ಜೊತೆ ಇದ್ದೇವೆ. ಹೋದ ಸಾರಿ ಕುಮಾರಸ್ವಾಮಿಯವರು, ನಮ್ಮ ಪಕ್ಷದ ಅಧ್ಯಕ್ಷರು, ಪ್ರಣಾಳಿಕೆ ತಯಾರು ಮಾಡಿದಂಥ ಫರೂಕ್ ಅವರು ಸೇರಿ ತೀರ್ಮಾನ ಮಾಡಿ CPM ಜೊತೆಗೆ ಆಮೇಲೆ RSP ಜೊತೆಗೆ ಸೀಟನ್ನು ಹಂಚಿಕೊಂಡಿದ್ದಾರೆ. ಮುಂದೆ ಏನ್ ಮಾಡುತ್ತಾರೆ ಅನ್ನೋದು ಅವರುಗಳಿಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ಯುದ್ಧಕ್ಕೆ ಬಂದಿರೋದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು DK ಅವರ ನಿನ್ನೆಯ ಹೇಳಿಕೆಗೆ. ಎಲ್ಲಾ ಅಸ್ತ್ರಗಳನ್ನ ಇಟ್ಕೊಂಡು ಒಂದ್ ಕಡೆ ಯುದ್ಧ ಆದ್ರೆ ಮತ್ತೊಂದ್ ಕಡೆ ಮೈತ್ರಿಯ ವಿಚಾರ, ಲೋಕಸಭಾ ಚುನಾವಣೆ. ಈ ಸಂದರ್ಭದಲ್ಲಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಧಾರ ಆಗತ್ತಾ?
ಬಾರಿಯ ಚುನಾವಣಾ ಫಲಿತಾಂಶ ಬಂದ ಬಳಿಕ ಮೊದಲ ಬಾರಿಗೆ ಜೆಡಿಎಸ್ನ ವರಿಷ್ಠರಾದಂತಹ ಎಚ್.ಡಿ. ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ, ನಾನು ಸ್ನೇಹಕ್ಕೆ ಸಿದ್ಧ, ಸಮರಕ್ಕೂ ಬದ್ಧ, ಯುದ್ಧ ಮಾಡೋಕ್ಕೂ ನಾನು ರೆಡಿ ಇದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ನಿನ್ನೆ ಬೆಂಗಳೂರು ಶಾಸಕರ ಸಭೆಯನ್ನ ಕರೆದಿದ್ರು. ಈ ಸಭೆಯಲ್ಲಿ ತಡವಾಗಿದ್ದಕ್ಕೆ 1 ಗಂಟೆ ತಡವಾಗಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರೋದಕ್ಕೆ ಬಿಜೆಪಿಯ ಕೆಲ ಶಾಸಕರು ಸಭೆಯಿಂದ ಎದ್ದು ಹೊರಗಡೆ ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಂತ ಡಿಸಿಎಂ ಡಿ.ಕೆ. ಶಿವಕುಮಾರ್, ನಾವು ಈಗ ಆಲ್ರೆಡಿ ರಾಜಕಾರಣವನ್ನ ಮುಗಿಸಿದ್ದೇವೆ, ರಾಜಕಾರಣ ಮುಗಿಸಿ ಅಧಿಕಾರಕ್ಕೆ ಬಂದಿದ್ದೀವಿ, ಇನ್ನೇನಿದ್ರು ಕೂಡ ಅಭಿವೃದ್ಧಿ ಅಂತ ನಾವು ಯೋಚನೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ರಾಜಕಾರಣವನ್ನ ಹೊರತುಪಡಿಸಿ ಅಭಿವೃದ್ಧಿಗೆ ಕೈ ಜೋಡಿಸಿದ್ರೆ ನಾವೆಲ್ಲದಕ್ಕೂ ಕೂಡ ಸ್ನೇಹಕ್ಕೆ ನಾನು ಸಿದ್ಧವಾಗಿದ್ದೇನೆ. ಅದನ್ನ ಹೊರತುಪಡಿಸಿ ರಾಜಕಾರಣ ಮಾಡಿ ವೈರತ್ವವನ್ನ ಸಾಧಿಸೋದಾದ್ರೆ ನಾನು ಯುದ್ಧಕ್ಕೂ ಕೂಡ ಸಿದ್ಧ, ರಾಜಕಾರಣಕ್ಕೂ ಕೂಡ ಸಿದ್ಧ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾವು ನಿಮ್ ಜೊತೆ ಸ್ನೇಹ ಮಾಡೋದಕ್ಕೆ ನಾವು ಬಂದಿಲ್ಲ, ಜನ ನಮ್ಮನ್ನ ಗೆದ್ದು ಕಲ್ಸಿರುವಂತದ್ದು ವಿರೋಧ ಪಕ್ಷದಲ್ಲಿ ಬೇರೆ ಇದೀವಿ, ನಾವು ನಿಮ್ಮ ಮೇಲೆ ಯುದ್ಧನೇ ಮಾಡ್ತೀವಿ, ಬರೀ ಯುದ್ಧ ಅಲ್ಲ ದೊಡ್ಡ ಯುದ್ಧನೇ ಮಾಡ್ತೀವಿ. ನೀವು ಕೊಟ್ಟಿರುವಂತಹ ಗ್ಯಾರಂಟಿ ಆಶ್ವಾಸನೆಗಳಾಗಿರ್ಬೋದು, ಇತರ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಆಶ್ವಾಸನೆಗಳಾಗಿರ್ಬೋದು, ನೀರಾವರಿಗೆ 5 ವರ್ಷದಲ್ಲಿ 2 ಲಕ್ಷ ಕೋಟಿ ಕೊಡ್ತೀವಿ ಅನ್ನುವಂಥದ್ದಾಗಿದೆ. ಯಾವ ಕೂಡ ಈಡೇರಿಲ್ಲ ಅಂತಂದ್ರೆ ಜನರನ್ನ ಕಟ್ಕೊಂಡು ನಿಮ್ಮ ಮೇಲೆ ದೊಡ್ಡ ಯುದ್ಧವನ್ನ ಮಾಡ್ತೀವಿ, ನಾವು ನಿಮ್ ಜೊತೆ ಸ್ನೇಹ ಬಯಸೋದಕ್ಕೆ ಬಂದಿಲ್ಲ, ನಾವು ಬಂದಿರೋದೇ ವಿರೋಧ ಪಕ್ಷವಾಗಿ ನಿಮ್ಮ ಮೇಲೆ ದೊಡ್ಡ ಯುದ್ಧವನ್ನೇ ಮಾಡೋದಕ್ಕೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಅದಾದ್ಮೇಲೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ ಅನ್ನುವಂತ ಚರ್ಚೆಗಳು ಕೂಡ ಆರಂಭವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಜೆಡಿಎಸ್ನ ವರಿಷ್ಠರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾವು ಮೊದಲಿಗೆ ಕಾದು ನೋಡುವಂತ ತಂತ್ರವನ್ನ ಮಾಡ್ತೇವೆ ಅನ್ನುವಂತ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಪಕ್ಷ ಸೋತಿರ್ಬೋದು, ಅದಕ್ಕೆ ನಾನಾ ಕಾರಣಗಳಿದೆ, ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮುಂದಿನ ಹೆಜ್ಜೆಗಳು ಏನಿದೆ ಅನ್ನೋದನ್ನ ಕೂಡ ನಾನು ನೋಡ್ತೀನಿ. ಇನ್ನು ಕೂಡ ಯುವಕರು ಸಾಕಷ್ಟು ತಂಡವಾಗಿ ಬರ್ತಾ ಇದ್ದಾರೆ, ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ನನ್ನನ್ನು ಕೂಡ ಹುಮ್ಮಸ್ ಹೆಚ್ಚಿದೆ. ನಾನು 91 ವರ್ಷ ಆದ್ರೂ ಕೂಡ ನಾನು ಪಕ್ಷ ಸಂಘಟನೆಗೆ ಧುಮುಕ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮೊದಲಿಗೆ ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಏನಿದೆ ಅದಕ್ಕೆ ನಾವು ಸಂಘಟಿತರಾಗಿ ಹೋರಾಟವನ್ನ ಮಾಡಿ ನಾವು ಜಯವನ್ನ ಸಾಧಿಸ್ತೇವೆ. ಯಾವ ರೀತಿಯಾದಂತಹ ಫಲಿತಾಂಶ ಬರುತ್ತೆ ಆ ಫಲಿತಾಂಶವನ್ನ ನೋಡ್ಕೊಂಡು ನಾವು ಮೈತ್ರಿ ಮಾಡ್ಕೊಳ್ಬೇಕಾ, ಕಾಂಗ್ರೆಸ್ ಜೊತೆ ಆಗ್ಲಿ ಬಿಜೆಪಿ ಜೊತೆ ಆಗ್ಲಿ ಮೈತ್ರಿ ಮಾಡ್ಕೊಳ್ಬೇಕಾ ಇಲ್ವಾ ಅನ್ನುವಂತ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ಕಾದ್ ನೋಡುವ ತಂತ್ರಕ್ಕೆ ಹೋಗಿರುವಂತ ಜೆಡಿಎಸ್ ಈ ಕಡೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿಲ್ಲ, ಮಾಡ್ಕೊಳ್ತೀವಿ ಅನ್ನುವಂಥದ್ದು ಕೂಡ ಹೇಳಿಲ್ಲ. ಮುಂದಿನ ಚುನಾವಣೆಯನ್ನ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಇದರ ಜೊತೆಗೆ ಗ್ಯಾರಂಟಿಗಳ ವಿಚಾರವಾಗೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜನರನ್ನ ಬಳಸಿಕೊಂಡು ಕಾಂಗ್ರೆಸ್ ಮತ್ತು ಜನರನ್ನ ಬಳಸಿಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಏನಂದ್ರೆ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದೆ, ನಮ್ಮ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಇದಕ್ಕೆ ತಿರುಗೇಟನ್ನ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಜನರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದು ವಿರೋಧ ಪಕ್ಷಗಳೆಲ್ಲ, ನೀವು ಜನರನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀರಾ, 200 ಯೂನಿಟ್ ಕೊಡ್ತೀರಿ ಅಂತ ಹೇಳಿದ್ರ, ಈಗ ಅದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕ್ಬಿಟ್ಟು ಎಷ್ಟು ಬಳಕೆ ಮಾಡ್ತಾರೆ ಅದ್ರ ಮೇಲೆ 10% ಮಾತ್ರ ಕೊಡ್ತೀವಿ ಅಂತ ಹೇಳಿ ಜನರನ್ನ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಾ. ಈ ರೀತಿಯಾಗಿ ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದು ಈಗ ಮಾತನ್ನ ಬದಲಾಯಿಸ್ತಿರುವಂತದ್ದು ನಿಮ್ಮ ಒಂದು ದುರ್ಬಳಕೆ ಜನರಿಂದ ಆಗಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಸಿದ್ದರಾಮಯ್ಯ ಅವರಿಗೆ ಹಾಕಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ನವಿತಾ, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಬೆಳಗಾವಿ ಜಿಲ್ಲೆ ವಿಭಜನೆ ಆಗುತ್ತಾ? ಜಿಲ್ಲೆಯ ಅಭಿವೃದ್ಧಿಗಾಗಿ ವಿಭಜನೆ ಆಗಬೇಕು. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತಹ ಹೇಳಿಕೆ ಇದು. ಜಿಲ್ಲಾ ವಿಭಜನೆಯ ಕೂಗು ಮೊದಲಿನಿಂದಲೂ ಕೂಡ ಇದೆ. ಎಲ್ಲರ ಅಭಿಪ್ರಾಯ ಪಡೆದು ಸರ್ಕಾರದಿಂದ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನಿಂದಲೂ ಕೂಡ ಈ ಕೂಗು ಇತ್ತು. ಆದ್ರೆ ಈಗ ಅದಕ್ಕೆ ಮತ್ತೆ ಮುನ್ನುಡಿ ಬರೆಯುವ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಬೇಕು ಅಂತಂದರೆ ಜಿಲ್ಲಾ ವಿಭಜನೆ ಆಗಬೇಕು. ಅದು ಎಲ್ಲರ ಒಂದು ಸಹಮತದಿಂದ ಆಗಬೇಕು. ಬರೀ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಅಥವಾ ಪ್ರಕಾಶ್ ಹುಕ್ಕೇರಿ ಅವರ ಹೇಳಿಕೆ, ಸತೀಶ್ ಅಣ್ಣನ ಹೇಳಿಕೆ ಅದು ಅಪ್ರಸ್ತುತ. ಬಟ್ ಎಲ್ಲರ ಮನಸ್ಸಿನಲ್ಲೂ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕನ್ನೋದಿದೆ. ಈಗ ಅದು ಮುನ್ನೆಲೆಗೆ ಬಂದಿದೆ. ಸೊ ಹಂತವಾಗಿ ಅದ್ರ ಬಗ್ಗೆನೂ ಚರ್ಚೆ ಆಗಿ ಅಭಿವೃದ್ಧಿ ಪರವಾದಂಥ ನಿಲುವನ್ನು ನಾವು ತಗೊಳ್ತೇವೆ. ಜಿಲ್ಲಾ ವಿಭಜನೆಗೆ ನಾವು ಬದ್ಧ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಬಹಳ ದೊಡ್ಡ ಜಿಲ್ಲೆ ಇದು, ನಡೆಸೋದು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಅವರು ನೀಡಿದ್ದಾರೆ.
ಆಗ್ಬೇಕಂತ ಹೇಳ್ತೀವಿ. ಚಿಕ್ಕೋಡಿ, ಗೋಕಾಕ್ ಈಗೂ ಕೂಡ ಡಿಮಾಂಡ್ ಇದೆ ಹೇಳ್ತೀವಿ. ಮುಖ್ಯಮಂತ್ರಿ ಡಿಮಾಂಡ್ ಇದೆ, ಆಗಲೇಬೇಕು. ನಮ್ಮ ರೈತರಿಂದ ಆಡಳಿತ ದೃಷ್ಟಿಯಿಂದ ಆಗಲೇಬೇಕು. ಅದ್ರ ಪ್ರಶ್ನೆ ಇಲ್ಲ. ನಾವು ಮುಖ್ಯಮಂತ್ರಿಗೆ ಒತ್ತಡ ಮಾಡ್ತೀವಿ, ಒತ್ತಡ ಮಾಡೇ ಮಾಡ್ತೀವಿ. ನಾವು ವಿರೋಧ ಪಕ್ಷದಾಗಿದ್ದಾಗ ಹೇಳಿದ್ದೀವಿ, ಹಿಂದೆ ನಾವು ಮಂತ್ರಿಗಳಿದ್ದಾಗ ಹೇಳಿದ್ದೀವಿ. ಈಗೂ ಕೂಡ ಭಾಳ ದೊಡ್ಡ ಜಿಲ್ಲೆ ಇದು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಷ್ಟು ದೊಡ್ಡ ಜಿಲ್ಲೆ, 50 ಲಕ್ಷ ಜನ ಇದ್ದಾರೆ, 18 ಜನ MLA, 2.5 MP ಇದ್ದಾರೆ. ಈಗ ಸದ್ಯಕ್ಕೆ ಒಂದೇ ಪವರ್ ಸೆಂಟರ್ ಐತಿ, ಆಮೇಲೆ 3-4 ಹಾಕೋರಿ. ಆಗಲ್ಲ, ಪವರ್ ಡಿವೈಡ್ ಆಗ್ತದೆ. ನಂದು 3 ಸತೀಶ್ ಜಾರಕಿಹೊಳಿ 3 ಜಿಲ್ಲೆಯೊಳಗೆ ಎಂಟ್ರಿ ಇದೆ. ಗೋಕಾಕ್ ಇದ್ರೆ ಗೋಕಾಕು, ಯಮಕನಮಡಿ ಚಿಕ್ಕೋಡಿಗೆ ಬರ್ತೈತೆ, ಇಲ್ಲೂ ಇದು ಬರ್ತೈತೆ. ಅರ್ಧ ತಾಲೂಕ ಮೂರರಲ್ಲಿ ನನ್ನ ಪಾಲಿದೆ ಅಂತ ನಾ ಆಗಲಿ ಅಂತ 3 ಆಗಲಿ ನೋಡಿ. ಬೇಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಅಂತಿಮವಾಗಿ ಸರ್ಕಾರ ಡಿಸಿಷನ್ ತಗೋತಾರ ಅವರು. ಇದು ಇವತ್ತು ನಿನ್ನೆಯದಲ್ಲ, ದಶಕಗಳಿಂದಲೂ ಕೂಡ ಈ ಒಂದು ಕೂಗು ಕೇಳಿ ಬರ್ತಾನೆ ಇದೆ, ವಿಭಜನೆ ಆಗಬೇಕು ಆಡಳಿತಾತ್ಮಕ ದೃಷ್ಟಿಯಿಂದ ಅಂತ ಹೇಳಿ. ಆದ್ರೆ ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ. ವಿಭಜನೆ ಆದ್ರೆ ಆಡಳಿತಾತ್ಮಕವಾಗಿ ಈಸಿ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಭಜನೆ ಆಗ್ಬೇಕು ಅಂತ ಹೇಳಿದ್ರು ಕೂಡ ಪರ ವಿರೋಧದ ಕೂಗು ಆವತ್ತಿನಿಂದಲೂ ಕೇಳಿ ಬಂದಿತ್ತು. ಹಾಗಾದ್ರೆ ಇಬ್ಬಾಗ ಆಗತ್ತಾ, 3 ಭಾಗ ಆಗತ್ತಾ ಬೆಳಗಾವಿ ಅನ್ನುವಂತಹ ಪ್ರಶ್ನೆ. ಹಾಗಾದ್ರೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಈಗ 3 ಭಾಗ ಆಗತ್ತಾ ಬೆಳಗಾವಿ ಅನ್ನೋದಕ್ಕೆ ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ. ಈಗ ಬೆಳಗಾವಿಯನ್ನ 1997ರಲ್ಲಿ ಹುಂಡೇಕರ್ ಸಮಿತಿ ಕೊಟ್ಟಿತ್ತು, ಅದು ವಿಭಜನೆ ಆದ್ರೆ ಆಡಳಿತಾತ್ಮಕವಾಗಿ ಒಳ್ಳೇದಾಗತ್ತೆ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿಯನ್ನ ವಿಭಜನೆ ಮಾಡಬೇಕು ಅನ್ನೋದನ್ನು ಕೂಡ ಆ ಸಮಿತಿಯೇ ಶಿಫಾರಸು ಮಾಡಿತ್ತು. ಬಟ್ ಆ ನಂತರ ಪರ ವಿರೋಧದ ಅಭಿಪ್ರಾಯಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅದು ಆ ಒಂದು ವಿಚಾರಗಳು ಹಾಗೆ ಇಳಿಮುಖ ಆಗಿದ್ದನ್ನ ಕೂಡ ನಾವು ಗಮನಿಸಬಹುದು. ಆದ್ರೆ ಈಗ ಇರುವಂತಹ ಪ್ರಶ್ನೆ, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತಹ ಹೇಳಿಕೆಗಳನ್ನ ನಾವು ಗಮನಿಸಿದ್ರೆ ಇಬ್ಬಾಗ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಇಬ್ಬಾಗ ಆಲ್ರೆಡಿ ಈಗ ಬೆಳಗಾವಿ ಇರೋದು, ಅನಂತರ ಚಿಕ್ಕೋಡಿ ಮತ್ತು ಗೋಕಾಕ್ ಕೇಂದ್ರಗಳು ಆಗುವಂಥದ್ದು. ಇಲ್ಲಿ ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ದೊಡ್ಡ ಜಿಲ್ಲೆ ಬೆಳಗಾವಿ. ಈಗಾಗಲೇ 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯ ಖ್ಯಾತಿ ಕೂಡ ಬೆಳಗಾವಿಗೆ ಇದೆ. ಅಷ್ಟು ಮಾತ್ರ ಅಲ್ಲ, ಪವರ್ ಸೆಂಟರ್ ಅಂತಾನೆ ಬೆಳಗಾವಿ ಗುರುತಿಸಿಕೊಳ್ತಾ ಇದೆ. ಅಲ್ಲೂ ಕೂಡ ಸುವರ್ಣಸೌಧ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 18 ವಿಧಾನಸಭಾ ಕ್ಷೇತ್ರಗಳು ಇರೋದ್ರಿಂದ ಅಭಿವೃದ್ಧಿಯ ವಿಚಾರಕ್ಕೆ ಅಂತ ಬಂದ್ರೆ, ಆಡಳಿತಾತ್ಮಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಅತ್ಯಂತ ಕಷ್ಟ ಆಗತ್ತೆ. ಬಹಳ ದೊಡ್ಡ ಜಿಲ್ಲೆ ಅನ್ನುವಂಥ ಮಾತುಗಳನ್ನ ಹೇಳಲಾಗ್ತದೆ. ಇನ್ನು 2 ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡ ಜಿಲ್ಲೆ ಕೂಡ ಬೆಳಗಾವಿ. ಈ ಹಿನ್ನೆಲೆಯಲ್ಲಿ 506 ಗ್ರಾಮ ಪಂಚಾಯಿತಿಗಳನ್ನ ಕೂಡ ಬೆಳಗಾವಿ ಜಿಲ್ಲೆ ಹೊಂದಿಕೊಂಡಿದೆ. ಪ್ರಮುಖವಾಗಿ ರಾಜ್ಯದಲ್ಲಿಯೇ ಹೆಚ್ಚು ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು 14 ತಾಲೂಕುಗಳನ್ನ ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ 55 ಲಕ್ಷ ಜನಸಂಖ್ಯೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ನಾವಾಗಲೇ ಹೇಳ್ತಾ ಇದ್ವಿ, ರಾಜಕೀಯವಾಗಿ ಒಂದು ಪವರ್ ಸೆಂಟರ್ ಅಂತ ಹೇಳಿದ್ರೆ 2ನೇ ರಾಜಧಾನಿ ಅಂತ ನಾವು ಕರಿತೀವಿ ಅಂತ. ವಿಭಜನೆಯ ಕೂಗು ನೋಡ್ತಾ ಹೋಗೋದಾದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, 1997ರಲ್ಲಿ ಇದು 2 ದಶಕಗಳ ನಿರಂತರವಾದಂತಹ ಕೂಗು. ಇದು ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವಂಥದ್ದು. ವಿಭಜನೆಗೆ ವಾಸುದೇವ್ ರಾವ್ ಹಾಗೇನೆ ಹುಂಡೇಕರ್ ಸಮಿತಿ ಶಿಫಾರಸನ್ನ ಕೂಡ ಮಾಡುತ್ತೆ. ಆಗ ಕನ್ನಡ ಪರ ಸಂಘಟನೆಗಳು ಇದನ್ನ ವಿರೋಧ ಮಾಡಿದ್ವು. ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಅವರು ಆ ಸಂದರ್ಭದಲ್ಲಿ ವಿರೋಧ ಬಂದ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನ ಕೈಬಿಟ್ಟಿದ್ರು. ಆ ಸಮಿತಿ ಶಿಫಾರಸು ಮಾಡಿತ್ತು ವಿಭಜನೆ ಮಾಡಿ ಅಂತ ಹೇಳಿ. ಈಗ 26 ವರ್ಷಗಳು ಕಳೆದ್ರೂ ಕೂಡ ಈ ಬೇಡಿಕೆ ಇನ್ನೂ ಈಡೇರಿಲ್ಲ. 2014ರಲ್ಲಿ ಸಿದ್ದರಾಮಯ್ಯವರು ಚಿಕ್ಕೋಡಿಯಲ್ಲಿ ಒಂದು ಮಾತು ಹೇಳ್ತಾರೆ, ವಿಭಜನೆ ಆಗಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆಗ ಮತ್ತೆ ಅದಕ್ಕೆ ವಿರೋಧ ವ್ಯಕ್ತ ಆಗತ್ತೆ. ಜಿಲ್ಲೆಯ ವಿಭಜನೆಯ ಅಭಿಯಾನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಒಂದ್ ಕಡೆ ಅದಾದ್ರೆ ಮತ್ತೊಂದ್ ಕಡೆ ವಿಜಯನಗರ ಬಳ್ಳಾರಿ ವಿಭಜನೆ ಆದಂತಹ ಸಂದರ್ಭದಲ್ಲೂ ಕೂಡ ಅಭಿಯಾನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಈ ಬೆಳಗಾವಿ ಜಿಲ್ಲೆಯನ್ನ ಕೂಡ ವಿಭಜನೆ ಆಗಬೇಕು ಅಂತ ಹೇಳಿ. ಹಾಗಾದ್ರೆ ಈ ವಿಭಜನೆಯ ಕೂಗು ಯಾಕೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಅನೇಕ ಕಾರಣಗಳು ಸಿಗುತ್ತೆ. ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ, ಇಲ್ಲಿ ಅಭಿವೃದ್ಧಿ ಒಂದೇ ಜಿಲ್ಲೆಯದ್ದ ಅಂತ ಹೇಳಿದ್ರೆ ಅಭಿವೃದ್ಧಿ ಕಷ್ಟ ಸಾಧ್ಯ ಆಗತ್ತೆ. ಈಗ ವಿಜಯನಗರದ ಜಿಲ್ಲೆಯ ಪ್ರಸ್ತಾಪ ಬಂದಾಗಲೂ ಕೂಡ ಅದೇ ವಿಚಾರ ಇದ್ದಿದ್ದು. ಸೊ ಜಿಲ್ಲೆಯ ಆಡಳಿತ ಸುಲಭ ಇಲ್ಲ ಅನ್ನುವಂತಹ ವಾದ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಜಿಲ್ಲಾ ಕೇಂದ್ರಕ್ಕೆ ಜನ ಬರೋದಕ್ಕೂ ಕೂಡ ಹೆಣಗಾಟವನ್ನ ಮಾಡಬೇಕು. ಒಂದೇ ಪ್ಲೇಸ್ ಅಲ್ಲಿ ಇದ್ರೆ ಬಹಳ ದೂರದಿಂದ ಕೂಡ ಬಂದು ಜನ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಖಾನಾಪುರ, ಇವೆಲ್ಲವೂ ಕೂಡ ಬಹಳ ದೂರ ಇದೆ.
ಜಿಲ್ಲಾ ಕೇಂದ್ರಕ್ಕೆ ಬರೋದಿಕ್ಕೇನೆ ಜನ 100ರಿಂದ 200 ಕಿಲೋಮೀಟರ್ ಕ್ರಮಿಸಬೇಕಾಗತ್ತೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ. ಸೊ 2 ದಶಕಗಳ ಒಂದು ನಿರಂತರ ಕೂಗು ಇದೆಯಲ್ಲ, ಈ ಕೂಗಿಗೆ ಈಗ ಮನ್ನಣೆ ಸಿಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಬಳ್ಳಾರಿಯನ್ನು ನಾವು ಗಮನಿಸಿದ್ರೆ ನಾಗೇಂದ್ರ ಅವರ ಹೇಳಿಕೆಯನ್ನ ಕೂಡ ನಾವು ಗಮನಿಸಬಹುದು. ಮತ್ತೆ ನಾವು ಅದನ್ನ ಅವಿಭಜಿತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ. ಬಟ್ ಈಗ ಇಲ್ಲಿ ವಿಭಜನೆಯ ಕೂಗು ಕೇಳಿ ಬರ್ತಾ ಇದೆ. ಏನಾಗತ್ತೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, 2 ದಶಕಗಳಿಂದಲೂ ಹೆಚ್ಚಿನ ವರ್ಷಗಳ ಕೂಗು ಇದು ಅಂತ ಹೇಳಿ, ಈ ಸಂದರ್ಭದಲ್ಲಿ ಆಗ್ಲೇ ಹುಂಡೇಕರ್ ಸಮಿತಿ ಶಿಫಾರಸು ಮಾಡಿತ್ತು ವಿಭಜನೆ ಮಾಡಿ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿಯ ವಿಚಾರಕ್ಕೆ. ಬಟ್ ಆ ನಂತರ ಈ ಒಂದು ಕೂಗು ಅದೇ ರೀತಿಯಾಗಿ ಇಳಿಮುಖ ಆಗ್ತಾ ಹೋಯ್ತು. ಬಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಬೆಳವಣಿಗೆಗಳು ಬೆಳಗಾವಿ ಭಾಗದಲ್ಲಿ ನಡೀತಾ ಇದೆ? ನವಿತಾ ಜೈನ್, ಪ್ರತಿ ಬಾರಿ ಚುನಾವಣೆ ಬಂದಾಗ ಅಥವಾ ಚುನಾವಣೆ ಬಳಿಕ ಒಂದು ಹೊಸ ಸರ್ಕಾರ ರಚನೆ ಆದಾಗ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಸಾಮಾನ್ಯವಾಗಿ ಕೇಳಿ ಬರುತ್ತೆ. ಆದರೆ ನಂತರ ದಿನಗಳಲ್ಲಿ ಅದು ತಣ್ಣಗಾಗಿದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೇವೆ. 1997ರಲ್ಲಿ ಹುಂಡೇಕರ್ ಸಮಿತಿಯ ವರದಿಯನ್ನು ಆಧರಿಸಿ ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದ್ರು. ಚಿಕ್ಕೋಡಿ ಮತ್ತು ಗೋಕಾಕ್ ಪ್ರತ್ಯೇಕ ಜಿಲ್ಲೆಯಾಗಿ ಅನೌನ್ಸ್ ಅನ್ನು ಕೂಡ ಮಾಡಿದ್ರು. ಆದರೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರು ಮತ್ತು ರಾಜ್ಯದ ಹಿರಿಯ ಸಾಹಿತಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅದನ್ನು ವಾಪಸ್ ಪಡೆಯಲು ಕೂಡ ಸಕ್ಸಸ್ ಆಗಿದ್ರು. ಇದಕ್ಕೆ ಪ್ರಮುಖ ಕಾರಣ ಇರತಕ್ಕಂಥದ್ದು ಬೆಳಗಾವಿ ಗಡಿ ವಿಚಾರ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಒಂದು ವೇಳೆ ಬೆಳಗಾವಿ ಜಿಲ್ಲೆ ವಿಭಜನೆ ಆದ್ರೆ ಕೇಸ್ ಮೇಲೆ ಅಂದ್ರೆ ಇಲ್ಲಿ ಏನು MES ಅದನ್ನ ಲಾಭ ಪಡ್ಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ನಲ್ಲಿ ಮರಾಠಿಗರೇ ಹೆಚ್ಚು ಇದೀವಿ ಅಂತ ಹೇಳಿ ಬಿಂಬಿಸುತ್ತೆ ಅಂತ ಅನ್ನೋ ಕಾರಣಕ್ಕಾಗಿನೇ ಬೆಳಗಾವಿ ಜಿಲ್ಲೆ ವಿಭಜನೆ ಇದುವರೆಗೂ ಕೂಡ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಆಡಳಿತಾತ್ಮಕ ಸಮಸ್ಯೆಗಳಾಗಿರ್ಬೋದು ಮತ್ತು ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳು. ಯಾಕಂದ್ರೆ ದೂರದ ರಾಮದುರ್ಗ ಆಗಿರ್ಬೋದು, ಮತ್ತೊಂದು ಕಡೆ ಮೂಡಲಗಿ ಹಾಗೆ ಅಥಣಿಯಿಂದ ಸುಮಾರು 200 ಕಿಲೋಮೀಟರ್ ಅವರು ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಬರಕ್ಕೆ ತಗಲುತ್ತೆ. ಹೀಗಾಗಿ ಜನ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಲೇಬೇಕು ಅಂತೇಳಿ ಬೇಡಿಕೆ ನೀಡ್ತಾರೆ. ಆದರೆ ರಾಜಕಾರಣಿಗಳು ಇದುವರೆಗೂ ಕೂಡ ಇದಕ್ಕೆ ಸ್ಪಂದಿಸಿಲ್ಲ. ಈಗ ಹೊಸ ಸರ್ಕಾರ ರಚನೆ ಆಗಿದೆ. ಏನು ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಟುವಟಿಕೆಗಳು ಆರಂಭವಾಗಿವೆ. ಪ್ರಮುಖವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತೇಳಿ ಅನೇಕ ದಿನಗಳಿಂದ ಬೇಡಿಕೆ ಇರತಕ್ಕಂಥದ್ದು. ಚಿಕ್ಕೋಡಿಯಲ್ಲಿ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಆಗಿರ್ತಕ್ಕಂಥದ್ದು ಮತ್ತು ಅನೇಕ ಜಿಲ್ಲಾ ಕಚೇರಿಗಳು ಕೂಡ ಚಿಕ್ಕೋಡಿ ಇವೆ. ಅದೇ ರೀತಿ ಚಿಕ್ಕೋಡಿ ಬದಲಾಗಿ ಅಥಣಿ ಮಾಡಿ ಅಂತೇಳಿ ಕೂಡ ಕೂಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗೋಕಾಕ್ ಜಿಲ್ಲೆಗೆ ಸಾಕಷ್ಟು ವಿರೋಧ ಇದೆ. ಗೋಕಾಕ್ಗೆ ಬೈಲಹೊಂಗಲ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಬೈಲಹೊಂಗಲದವರು ಆಗ್ರಹ ಇದೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಅಂತಕ್ಕಂಥದ್ದು ಒಂದು ಜೇನುಗೂಡು ಆಗಿರ್ತಕ್ಕಂಥದ್ದು. ಜೇನುಗೂಡಿಗೆ ಯಾರೂ ಇದುವರೆಗೂ ಕೈ ಹಾಕುವಂತ ಕೆಲಸ ಮಾಡಿಲ್ಲ. ಈಗ ಇಬ್ಬರು ಸಚಿವರ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ತಾಲೂಕು ವಿಭಜನೆ ಕೂಡ ಆಗಬೇಕು ಅಂತೇಳಿ ಜನರ ಬೇಡಿಕೆ ಆಗಿದೆ. ಸರ್ಕಾರ ಸಚಿವರ ಹೇಳಿಕೆಗಷ್ಟೇ ಸೀಮಿತ ಆಗುತ್ತಾ ಅಥವಾ ಮುಖ್ಯಮಂತ್ರಿಗಳ ಬಳಿ ನಿಯೋಗ ತೆಗೆದುಕೊಂಡು ಹೋಗಿ ಏನು ಗಡಿ ವಿಚಾರಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡಿ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಅವರು ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಈಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಕರಾವಳಿಯಲ್ಲಿ ನೈತಿಕ ಪೊಲೀಸ್ಗಿರಿ ತಪ್ಪಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ ಮಾಡ್ತಿದ್ದೇವೆ ಅಂತ ಮಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈ ಒಂದು ವಿಂಗ್ ಅನ್ನ ಸ್ಥಾಪಿಸ್ತಾ ಇದೀವಿ. ನೈತಿಕ ಪೊಲೀಸ್ಗಿರಿ ಇಲ್ಲಿ ತುಂಬಾ ನಡೀತಾ ಇದೆ. ನೈತಿಕ ಪೊಲೀಸ್ಗಿರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ. ಆಂಟಿ ಕಮ್ಯುನಲ್ ವಿಂಗ್ ಮೂಲಕ ಅದನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಸಮುದಾಯಕ್ಕೆ ನನ್ನ ಮನವಿ, ಒಬ್ಬ ಗೃಹ ಸಚಿವನಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಯಾರೂ ಕೂಡ ಇಂತಹ ಡ್ರಗ್ಸ್ ದಂಧೆ ಇರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಅದು ಮಟ್ಕ ಆಗಲಿ, ಗ್ಯಾಂಬ್ಲಿಂಗ್ ಆಗಲಿ, ಬೇರೆ ಬೇರೆ ಯಾವುದೇ ಅನೈತಿಕ ಚಟುವಟಿಕೆಗಳು ಯಾವುದೇ ಕೂಡ ನಡೆದ ಹಾಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಾನು ವಿಶೇಷವಾಗಿ ನಮ್ಮ ಯುವಕರಿಗೆ, ವಿದ್ಯಾರ್ಥಿನಿಯರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ನಿಮಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇವೆ. ಮಂಗಳೂರು ಈ ಭಾಗ
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಏನೇ ಕೋಮು ಗಲಭೆ ವಿಚಾರ ಬರಲಿ, ನೈತಿಕ ಪೊಲೀಸ್ಗಿರಿ ಅಂತ ಬಂದ ತಕ್ಷಣ ಎಲ್ಲರೂ ಅಂದುಕೊಳ್ಳೋದು ದಕ್ಷಿಣ ಕನ್ನಡ ಅಥವಾ ಉಡುಪಿಯಲ್ಲೇ ಈ ರೀತಿ ಆಗ್ತಾ ಇದೆ ಅನ್ನೋದು, ಅಂತಹ ಒಂದು ಕೆಟ್ಟ ಹೆಸರು ಕೂಡ ಬಂದಿರುವುದನ್ನು ನಾವು ಗಮನಿಸ್ತಾ ಇದ್ವಿ. ಇದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಜೊತೆಗೆ ಆಂಟಿ ಕ್ರಿಮಿನಲ್ ವಿಂಗ್ ಯಾವ ರೀತಿ ಕೆಲಸ ಮಾಡುತ್ತಂತೆ? ನವಿತಾ, ಇವತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಂಗಳೂರಿನಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಇದರಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಫೋಕಸ್ ಮಾಡಿರುವಂಥದ್ದು ಅದು ಕರಾವಳಿಯಲ್ಲಿ ನಡೀತಿರುವಂತಹ ನೈತಿಕ ಪೊಲೀಸ್ಗಿರಿ ಪ್ರಕರಣದ ಬಗ್ಗೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರವೂ ಕೂಡ ಉಳ್ಳಾಲದಲ್ಲಿ ಒಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ನಡೀತು. ಇದು ಬಹಳಷ್ಟು ಸಂಚಲನವನ್ನು ಮೂಡಿಸಿರುವಂಥದ್ದು. ಹಾಗಾಗಿ ನೈತಿಕ ಪೊಲೀಸ್ಗಿರಿಯನ್ನು ಮಟ್ಟ ಹಾಕೋಕೆ ಈಗ ಹೊಸ ಒಂದು ವಿಂಗನ್ನು ಇವತ್ತು ರಚನೆ ಮಾಡಲಾಗಿದೆ. ಸ್ವತಃ ಗೃಹ ಸಚಿವರು ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತು ಆಂಟಿ ಕ್ರಿಮಿನಲ್ ವಿಂಗ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಕೂಡ ಹೇಳಿದ್ದಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟರ್ ವ್ಯಾಪ್ತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಈ ಪಡೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಇದನ್ನು ನಾಳೆಯಿಂದಲೇ ಈ ಕೇಂದ್ರವನ್ನು ನಿರ್ಮಾಣ ಮಾಡುವಂತೆ ಕಮಿಷನರ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದಕ್ಕಾಗಿ ಹೊಸ ಒಂದು ತಂಡವನ್ನು ಮಾಡಬೇಕು, ಸಮರ್ಥ ಅಧಿಕಾರಿಯನ್ನು ಇದರ ನೇತೃತ್ವವನ್ನು ವಹಿಸಿಕೊಳ್ಳುವ ಹಾಗೆ ಮಾಡಬೇಕು ಮತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟರ್ ವ್ಯಾಪ್ತಿಯಲ್ಲಿ ಎಲ್ಲಿ ನೈತಿಕ ಪೊಲೀಸ್ಗಿರಿ ಆಗುತ್ತೆ ಅಲ್ಲಿ ಅದನ್ನು ಸಂಪೂರ್ಣ ತನಿಖೆ ಮಾಡಬೇಕು ಮತ್ತು ಆ ಪ್ರಕರಣ ಮುಗಿಯುವ ತನಕ, ಅಂದ್ರೆ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗುವ ತನಕ ಆ ತನಿಖೆಯ ಎಲ್ಲ ಫಾಲೋಅಪ್ ಅನ್ನು ಅಧಿಕಾರಿಗಳೇ ಮಾಡಬೇಕೆಂಬ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ನಾಳೆಯಿಂದಲೇ ಈ ಹೊಸ ಆಂಟಿ ಕ್ರಿಮಿನಲ್ ವಿಂಗ್ ಫೋರ್ಸ್ ಅದು ನಾಳೆಯಿಂದ ಅಸ್ತಿತ್ವಕ್ಕೆ ಬರುತ್ತೆ ಮತ್ತು ಕರಾವಳಿಯಲ್ಲಿ ಆಗುವಂತಹ ಎಲ್ಲ ನೈತಿಕ ಪೊಲೀಸ್ಗಿರಿ ಪ್ರಕರಣ ಬಗ್ಗೆ ಕೂಡ ಈ ವಿಂಗ್ ಕಣ್ಣಿಡುತ್ತೆ. ಪ್ರಾರಂಭಿಕ ಹಂತದಲ್ಲಿ ಕೇವಲ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟರ್ ವ್ಯಾಪ್ತಿಯಲ್ಲಿ ಮಾತ್ರ ಈ ವಿಂಗ್ ಕಾರ್ಯ ಮಾಡುತ್ತೆ. ಅನಂತರವಾಗಿ ಇಡೀ ಜಿಲ್ಲೆಯಲ್ಲಿ ಈ ವಿಂಗ್ ಎಲ್ಲ ರೀತಿಯಾಗಿ ಸಕ್ರಿಯವಾಗಿ ಚಾಲ್ತಿಯಲ್ಲಿರುತ್ತೆ ಮತ್ತು ಎಲ್ಲಿ ಕೂಡ ನೈತಿಕ ಪೊಲೀಸ್ಗಿರಿ ಪ್ರಕರಣ ನಡೆಯುತ್ತೋ ಅಲ್ಲಿ ಹೋಗಿ ಆ ಪ್ರಕರಣವನ್ನು ಭೇದಿಸುವಂಥದ್ದು ಮತ್ತು ಆರೋಪಿಗಳಿಗೆ ಶಿಕ್ಷೆಯನ್ನು ನೀಡುವಂಥದ್ದು ಮತ್ತು ಸಂತ್ರಸ್ತರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಈ ವಿಂಗ್ ಮಾಡುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.